ಗೆಳೆಯರೇ, ಇವತ್ತು ಮನೆಯಲ್ಲಿ ಮಾಡಬಹುದಾದಂಥ ತರಕಾರಿ ಪಲಾವ್ ಹೇಗೆ ಅಂತ ತಿಳಿಸಿಕೊಡುತ್ತೇನೆ. ತರಕಾರಿ ಪಲಾವ್ ಮಾಡಲು ಬೇಕಾಗುವ ಸಾಮಗ್ರಿಗಳು: ಒಂದು ಕ್ಯಾರೆಟ್, ಒಂದು ಬಟಾಟಿ, ಒಂದು 4 ಬೀನ್ಸ್, ಒಂದು ಹೆಚ್ಚಿರುವಂಥ ಈರುಳ್ಳಿ, ಒಂದು ಪೀಸ್ ಟೊಮೆಟೊ, ಎರಡು ನಿಂಬೆ ಹಣ್ಣುಗಳು ಬೇಕಾಗುತ್ತದೆ. ಇವುಗಳನ್ನು ಮುಂಚೆನೆ ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಟುಕೊಳ್ಳಬೇಕು. ಅದರ ಜೊತೆಗೆ ಕಟ್ ಮಾಡಿಕೊಂಡ ತರಕಾರಿಗಳ ಜೊತೆಗೆ ಹಸಿ ಬಟಾಣಿಯನ್ನು ಮುಂಚೆನೆ ಸಿಪ್ಪೆ ಬಿಡಿಸಿ ಇಟ್ಟುಕೊಂಡಿದ್ದರೆ ಪಲಾವ್ ಮಾಡುವ ಸಮಯದಲ್ಲಿ ಈಸಿ ಆಗುತ್ತದೆ. ಒಂದು ಕುಕ್ಕರ್ ಪಾತ್ರೆಗೆ 4 ಟೀ ಸ್ಪೂನ್ ಎಣ್ಣೆ ಮತ್ತು ಹೆಚ್ಚಿಟ್ಟಿರುವಂಥ ಟೊಮೆಟೊ, ಬೀನ್ಸ್, ಕ್ಯಾರೆಟ್ ಅನ್ನು ಹಾಕಿಕೊಂಡು ಹಾಕಿಕೊಂಡ ನಂತರ ಅದನ್ನು ಸ್ವಲ್ಪ ಶಾಲೋ ಫ್ರೈ ಆಗುವವರೆಗೂ ಬೇಯಿಸಿಕೊಳ್ಳಬೇಕು. ಇದರ ಜೊತೆಗೆ ಕಟ್ ಮಾಡಿಕೊಂಡಿರುವಂಥ ಕ್ಯಾರೆಟ್, ಬಟಾಣಿಯನ್ನು ಸೇರಿಸಿಕೊಳ್ಳಬೇಕು. ಮುಂಚೆನೇ ಸೇರಿಸಿದರೆ ಅದು ತುಂಬ ಬೇಯ್ದು ಬಿಡುತ್ತದೆ. ಅದಕ್ಕೋಸ್ಕರ ಅದು ನಂತರ ಎಲ್ಲ ತರಕಾರಿಗಳನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಅದರ ನಂತರ ತೊಳೆದಿಟ್ಟಿರುವಂಥ ಅಕ್ಕಿ ಹಾಗೂ ಹಸಿ ಬಟಾಣಿಯನ್ನು ಸೇರಿಸಿಕೊಳ್ಳಬೇಕು. ಸೇರಿಸಿಕೊಂಡ ನಂತರ ಈ ಒಂದು ಮಿಕ್ಸರ್ ಜಾರಿಗೆ 4 ಮೆಣಸಿನಕಾಯಿ, ಕೊತ್ತಂಬರಿ, ಕರಿಬೇವು, ಸ್ವಲ್ಪ ಉಪ್ಪು, ಜಿಂಜರ್ ಗಾರ್ಲಿಕ್ ಹಾಕಿಕೊಂಡು ಬೇಯಿಸಿ ಪೇಸ್ಟ್ ರೆಡಿ ಮಾಡಿಕೊಳ್ಳಬೇಕು. ರೆಡಿ ಮಾಡಿಕೊಂಡ ಪೇಸ್ಟನ್ನು ಬೆಂದಿರುವಂತಹ ತರಕಾರಿ ಜೊತೆಗೆ ಸೇರಿಸಿಕೊಂಡು ಮತ್ತೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, ಸ್ವಲ್ಪ ಖಾರ ಸೇರಿಸಿಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ ಅದಕ್ಕೆ ಬೇಕಾದಷ್ಟು ನೀರನ್ನು ಸೇರಿಸಿ ಬೆಂದಿರುವಂಥ ಅಕ್ಕಿಯನ್ನು ಮಿಕ್ಸ್ ಮಾಡಬೇಕು. ಸ್ವಲ್ಪ ನಿಂಬೆ ರಸವನ್ನು ಹಿಂಡಬೇಕು. ತದನಂತರ ಮಿಕ್ಸ್ ಮಾಡಿ ತರಕಾರಿ ಜೊತೆಗೆ ತೊಳೆದಿಟ್ಟುಕೊಂಥ ಅಕ್ಕಿಯನ್ನು ಸೇರಿಸಿಕೊಳ್ಳಬೇಕು. ಸೇರಿಸಿಕೊಂಡು ಮುಚ್ಚಳವನ್ನು ಮುಚ್ಚಿ 4 ವಿಸಲ್ ಆಗುವವರೆಗೂ ಕಾಯಬೇಕು. 4 ವಿಸಲ್ ಆದ ನಂತರ ಕುಕ್ಕರ್ ತೆಗೆದು ನೋಡಿದರೆ ಮನೆಯಲ್ಲೇ ಮಾಡಬಹುದಂತ ಪಲಾವ್, ಗರಿ ಮಸ್ತ್ ಆದಂಥ ಪಲಾವ್ ರೆಡಿ ಆಗಿರುತ್ತದೆ. ಈಗ ಮನೆಯಲ್ಲೇ ಮಾಡಿರುವಂಥ ಪಲಾವ್ ಸವಿಯಲು ಸಿದ್ಧವಾಗಿರುತ್ತದೆ. ಇದು ಬ್ಯಾಚುಲರ್ಸ್ಗೆ ತುಂಬ ಅನುಕೂಲವಾಗಿರುತ್ತದೆ. ಟೇಸ್ಟ್ ಮಾತ್ರ